ಇಲ್ಲೇ ಇದೆಯಾ ಆನೆ ಇಲ್ಲೇ ಇದೆ ಅಂತ ಅಲ್ಲ ಮಾಡ್ಬಿಡ್ರಿ ಬೇಲಿ ರೆಡಿ ಮಾಡ್ಕೊಡ್ರಿ ಆನೆ ಬಂತು ಅಂತ ಅಂದ್ಬಿಟ್ಟು ಬೇಲಿ ಮಾಡದೇ ಇರಕ್ಕಾಗತ್ತ ಮನೆ ಕಟ್ಟಿ ಜನಗಳು ಮನೆ ತಗೊಂಡಿದ್ವಿ ಆ ಕಟ್ಟೋದಕ್ಕಿಂತ ಲೋನ್ ತಗೊಂಡಿದ್ವಿ ಆ ಕಾಸಿತ್ತು ರೆಡಿ ತಂದ್ಬಿಟ್ಟು ಕೊಟ್ಬಿಟ್ಟೆ ಇಲ್ಲಿ ಮನೆ ಕಟ್ಟೋದು ಇನ್ನೊಂದು 2 ವರ್ಷ ಡಿಲೇ ಆಯ್ತು. ಮೊದಲೇ ದೊಡ್ಡ ಸಿನಿಮಾ ಕಂಟಿ ಅದಕ್ಕೆ ಮುಂಚೆ ಒಂದು ಪುಟ್ ರೋಲ್ ಮಾಡಿದೆ ಮನೆ ಮಗಳು ಅಂತ ಒಂದು ಸಿನಿಮಾಲಿ. ಒಂದ್ಸಲ ನನ್ನ ಫ್ರೆಂಡ್ ಹರೀಶ್ ಅಂತ ಇದ್ದಾನೆ, ಅವ್ನ ಫ್ರೆಂಡ್ ಧರ್ಮ. ಅದಾದ್ಮೇಲೆ ಧರ್ಮ ಅವ್ನ ಸಿನಿಮಾ ನಡೀತಾ ಇದೆ ಮನೆ ಮಗಳು ಅಂತ, ಅಲ್ಲಿಗೆ ಬನ್ನಿ ಅಲ್ಲಿ ಒಳ್ಳೆ ರೋಲ್ ಇದೆ ಒಂದು ಅಂತ ಕರ್ಕೊಂಡೋದ. ಬಟ್ ಪಾಪ ಇವ್ನು ದೇಶ ಚೆನ್ನಾಗಿತ್ತು, ಅಲ್ಲಿ ಹೋಗೋಷ್ಟೊಳಗೆ ಆ ರೋಲ್ ಆಕ್ಚುಲ್ ಆಗಿ ನಟರಂಗ ರಾಜೇಶ್ ಮಾಡ್ತಾರೆ. ಈಗ ಕಾಮಿಡಿಯನ್ ಶಾಕ್ ರಿಯಾಕ್ಷನ್ ಕೊಡೋದಕ್ಕೆ ಒಬ್ಬ ವಿಲನ್ ಶಾಕ್ ರಿಯಾಕ್ಷನ್ ಕೊಡೋದಕ್ಕೆ ವ್ಯತ್ಯಾಸ ಇರುತ್ತಲ್ಲ. ಅವ್ರು ಅಂತ ಜಂಪ್ ಹೊಡೆದ್ರು, ನಮ್ಗೆ ಗೊತ್ತಾಗ್ಲಿಲ್ಲ ಏನ್ ಮಾಡಿದ್ವಿ, ಏನ್ರ ಸುಮ್ಮನೆ ನಿಂತಿದ್ದೀರಾ ಅಂತ. ನಮ್ಗೆ ಶಾಕ್ ಅಂದ್ರೆ ಇಷ್ಟೇ ಶಾಕ್ ಅಲ್ಲ ಸರ್, ನಿಮ್ಗೆ ಶಾಕ್ ಹೊಡೆದಿಲ್ವಲ್ಲ ಸರ್, ಯಾಕೆ ಹಂಗೆ ಕುಣಿಬೇಕು ಸರ್. ತಮಾಷೆಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ಇವ್ರಿಗೇನಂದ್ರೆ ಭರತ್ಗೆ ಶರತ್ ಇಷ್ಟ ಮಾಡ್ಬೇಕು ಅಂತಿತ್ತು ಅರ್ವಾನ್. ಶರತ್ತು ಇಷ್ಟೇ ಹೆಡ್ ಸ್ಟ್ರಾಂಗ್, ಭರತ್ ಅಷ್ಟೇ ಹೆಡ್ ಸ್ಟ್ರಾಂಗ್ ಶರತ್ತುನು. ಶರತ್ತು ಅವ್ನು ಭರತ್ ಬಂದ್ ಕತೆ ಹೇಳಿ ಅಂತ ಅನ್ಬಿಟ್ಟು, ಭರತ್ ಶರತ್ ಬಂದ್ ಕತೆ ಕೇಳಲಿ ಅಂದ್ಬಿಟ್ಟು. ಸೊ ಇಬ್ರು ಒಬ್ರ ಹತ್ರ ಹೋಗದೆ ಇದ್ರು ಅಂತ ನಾನು ಕೇಳಿದ ಪ್ರಕಾರ ಕರೆಕ್ಟ್ ಆಗಿ ಆ ಟೈಮಲ್ಲಿ ನಾನು ಫೋಟೋಸ್ ತಗೊಂಡೋದೆ. ಬ್ರಹ್ಮಚಾರಿ ಅಲ್ಲ ಸಾರಿ ನಾನೊಬ್ಬ ಪ್ರೇಮಿಯೋ. ಇದು ತೋಟ ನೀವು ಎಷ್ಟು ವರ್ಷ ಆಯ್ತು ಮಾಡ್ಕೊಳ್ಳಿ ತೋಟ? ಆಯ್ತು ಅನ್ಸುತ್ತೆ ಒಂದು 11 ವರ್ಷ ಆಯ್ತು ಅನ್ಸುತ್ತೆ. ಅಂದ್ರೆ ನೀವು ನಟ ಆದ ನಂತರ? ಹಾ, ಆದ್ಮೇಲೆ ಒಂದಷ್ಟು ದುಡ್ಡು ಕೊಡೋಕೆ ಶುರು ಮಾಡಿದ್ಮೇಲೆ ನಟನೆ ಆದಾಯ. ಹಾ, ಎಲ್ಲ ಫುಲ್. ಇದು ಒಂದು 2 ಎಕರೆ ಆಗಿ ಒಂದು 4 ಕಡೆ ತಗೊಂಡಿದ್ದು, 4 ಸಲ ತಗೊಂಡಿದ್ದು. 8 ಎಕರೆ? ಹಾ, ಓಕೆ. ಒಂದು ಪ್ಲಾಟ್ ಅಲ್ಲ? ಹಾ, ಒಂದೇ ಪ್ಲಾಟ್ ಆಯ್ತು ಈಗ. ಒಂದೇ ಪ್ಲಾಟ್ ಆಗಿದೆ ಈಗ? ಹಾ, ಒಂದು ಪ್ಲಾಟ್ ಇದೆ. ಓಕೆ, ಅಂದ್ರೆ 8 ಎಕರೆ ಕಂಟಿನ್ಯೂಸ್ ಇದೆ? ಹಾ, ಓಕೆ. ಬಟ್ ಈ ಊರಿಗೆ ನಿಮ್ಗೆ ಏನು ಕನೆಕ್ಷನ್ ಇತ್ತಾ? ಇಲ್ಲ, ಏನೂ ಇಲ್ಲ. ನನ್ನ ಫ್ರೆಂಡ್ ಒಬ್ಬ ಇದ್ದ. ನಾನು ಒಂದು ಸಲ ಯಾವಾಗಲೂ ಮಾತಾಡ್ತಾ ಸುಮ್ಮನೆ ಯೂನಿವರ್ಸಿಟಿಲಿ ಅವನು MSW ಮಾಡ್ತಾ ಇದ್ದ, ನಾನು MA ಮಾಡ್ತಾ ಇದ್ದಾಗ ಯಾವಾಗಲೂ ಹೇಳಿದ್ದೆ ನನಗೆ ಒಂದು ಕಾಡು, ಬೆಟ್ಟ, ನೀರು ಹರಿಯುವಂಥ ಜಾಗ ಎಲ್ಲ ಇರಬೇಕು ಅಂತ, ಆ ಥರದಲ್ಲಿ ಇರಬೇಕು ಅಂತ. ಅವನು ಇಲ್ಲಿ ಪಕ್ಕದಲ್ಲಿ ಜಮೀನಿದೆ ಅವ್ರದ್ದು. ಅವನೊಂದು ದಿವಸ ಫೋನ್ ಮಾಡ್ದ, ಇಲ್ಲೊಂದು ಜಾಗ ಇದೆ ನೋಡೋ, ನಿನ್ಗೆ ಇಷ್ಟ ಆಗುತ್ತೆ ಅಂತಂದ. ಬಂದು ನೋಡಿದೆ, ಸಖತ್ತಾಗಿತ್ತು. ಇಲ್ಲಿ ಕೆಳಗಡೆ ಒಂದು ನೀರು ಹರಿಯುತ್ತೆ, ಸಣ್ಣ ಕಾಲುವೆ ಥರ ಇದೆ. ಇದು ಫುಲ್ ಕ್ಯಾಚ್ಮೆಂಟ್ ಇದೆ, ಮಳೆ ಬಂದರೆ ಫುಲ್ ನೀರು ಬರುತ್ತೆ. ಅಲ್ಲಿ ಸುತ್ತ ಬೆಟ್ಟಗಳಿದೆ. ಬನ್ನೇರುಘಟ್ಟ? ಹಾಂ, ಬನ್ನೇರುಘಟ್ಟ ಇದು ಬೆಟ್ಟ. ಈ ಕಡೆ ಕಾಡಿದೆ, ಇಲ್ಲಿಂದ ಸ್ವಲ್ಪ ರೋಡ್ ಆ ಕಡೆ ದಾಟಿದ್ರೆ ಕಾಡು. ನ್ಯಾಷನಲ್ ಪಾರ್ಕ್? ಹಾಂ, ಬನ್ನೇರುಘಟ್ಟ ರಿಸರ್ವ್ ಫಾರೆಸ್ಟ್ ಇರೋದು. ಸೊ ಎಲ್ಲ ಸಖತ್ತಾಗಿತ್ತು. ಮನೆ ಕಟ್ಟಿ ಜನಗಳು ಮನೆ ತೊಗೊಂಡಿದ್ವಿ. ಆವಾಗ ಒಂದು ಹಳೆ ಮನೆ ತೊಗೊಂಡಿದ್ವಿ, ಕಟ್ಟೋದಕ್ಕಿಂತ ಲೋನ್ ತೊಗೊಂಡಿದ್ವಿ. ಆ ಕಾಸಿತ್ತು ರೆಡಿ, ತಂದ್ಬಿಟ್ಟು ಕೊಟ್ಬಿಟ್ಟೆ ಇಲ್ಲಿ ಕೊಟ್ಬಿಟ್ಟು ತೊಗೊಂಡ್ಬಿಟ್ಟೆ. ಮನೆ ಕಟ್ಟೋದು ಇನ್ನೊಂದು 2 ವರ್ಷ ಡಿಲೇ ಆಯಿತು. ಬೈಸ್ಕೊಂಡೆ ಚೆನ್ನಾಗಿ ನನ್ನ ಮನೆ ಹೆಂಡತಿ ಹತ್ರ ಎಲ್ಲ. ಅವಳು ಸಖತ್ತಾಗಿ ಹೋಗಿವಳು. ಮನೆ ಮಾಡೋ ಉದ್ದೇಶ ಅಲ್ಲ, ನೀನು ಹೋಗಿ ತೋಟ ಮಾಡ್ತಾ ಇದ್ದೆ ನೀನು ಲೋಫರ್ ಅಂತ. ಈಗ ಅವಳಿಗೆ ಇಲ್ಲಿ ಕೆಲಸದಲ್ಲಿ ಆಸಕ್ತಿ, ಅವಳೇ ಕೆಲಸ ಬಿಟ್ಬಿಟ್ಟು ಅವಳೀಗ ಇಲ್ಲ ಅವ್ರಗಳ ಜೊತೆ ರೈತರ ಜೊತೆ ಕೆಲಸ ಮಾಡ್ತಾ ಇದ್ದೆ. ನಾನು ಅವತ್ತು ಮಾಡಿರಲಿಲ್ಲ ಅಂದರೆ ಬೈಕೊಂಡಿರ್ಬೋದು, ಬಟ್ ಇವತ್ತು ಅವಳಿಗೆ ಬಂದು ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಏನು ಮಾಡಿದಿರಿ ತೋಟದಲ್ಲಿ? ಎಲ್ಲ ಹಣ್ಣಿನ ಗಿಡಗಳು ಹೆಚ್ಚಿಗೆ ಇದೆ. ಒಂದಷ್ಟು ರಾಗಿ ಬೆಳಿತೀವಿ, ಓಪನ್ ಜಾಗಗಳಲ್ಲಿ ಇಲ್ಲೆಲ್ಲ ರಾಗಿ ಬೆಳಿತೀವಿ. ಒಂದಷ್ಟು ಈ ಸಲ ತರಕಾರಿ ಮಾಡಬೇಕು ಅಂತ ಇದೆ, ನೋಡಬೇಕು. ಬೋರಾ? ಹಾಂ, ಒಂದು ಬೋರ್ ಇದೆ. ಇನ್ನೊಂದು ಬೋರ್ ಹಾಕ್ಸಿದ್ವಿ, ಅದಕ್ಕೆ ಮೋಟ್ರ್ ಹಾಕ್ಸೋದಕ್ಕೆ ಕಾಸು ಹಾಕ್ಲಿಲ್ಲ. ಕೊರೋನಾ ಟೈಮಲ್ಲಿ ಹಾಕ್ಸಿದ್ದು. ನಾನು ಹೇಳಿದೆ ಒಂದು 3 ಅಡಿ ಮ್ಯಾಕ್ಸಿಮಮ್ ಅದಕ್ಕೊಂತ ಹೋಗ್ಬೇಡಿ, ಅದಕ್ಕಿಂತ ಕೆಳಗಡೆ ಹೋಗಿ ನೀರು ಎಲ್ಲ ಅದು ಅಂಥ ವ್ಯವಸಾಯಕ್ಕೆ ಸರಿಯಾದ ನೀರಲ್ಲ, ಅದು ತುಂಬ ಆಳದಲ್ಲಿ ಹೋದ್ರು ಅಂತ. ಅವ್ರೇನೋ ತೆಗಿದಿ ಅಂದ್ಬಿಟ್ಟು ಇರೋ ದುಡ್ಡೆಲ್ಲ ಬರೀ ಬೋರ್ ಹಾಕೋದಕ್ಕೆ ಖರ್ಚು ಮಾಡಿಸ್ಬಿಟ್ರು. ಮೋಟ್ರಿಗೆ ದುಡ್ಡಿರಲಿಲ್ಲ, ಅದನ್ನ ಹಾಕಲೇ ಇಲ್ಲ. ಕೆಳಗಡೆ ಒಂದು ಮುಂಚೆ ಹಾಕಿದ್ದಿದೆ, ಅದು ಸಮ್ಮರಲ್ಲಿ ಸ್ವಲ್ಪ ಸಮಸ್ಯೆ, ಈಗೆಲ್ಲ ನೀರು ಬರಲ್ಲ ಜಾಸ್ತಿ. ಬಟ್ ಮರಗಳೆಲ್ಲ ದೊಡ್ಡದಾಗಿರೋದ್ರಿಂದ ಸಣ್ಣ ಸಸಿಗಳು ಯಾವ್ದು ಹಾಕಿದೀವೋ ಅದಕ್ಕೆ ಮಾತ್ರ ಹಾಕೋತೀವಿ. ಈ ಸಲ ಯಾವುದೋ ಸಸಿಗಳು ಹಾಕ್ಸಲಿಲ್ಲ ನಾನು ಹೋದ ರೇಂಜಿಗೆ. ಅದೇ ಇವಾಗ ನೀವು ಬರೋಕ್ಕೆ ಮುಂಚೆ ಎಲ್ಲ ಒಂದು ರೌಂಡ್ ಸರ್ವೆ ಹೊಡ್ಕೊಂಡ್ಬಂದೆ. ಸುಮಾರು ಸಸಿಗಳು ಹಾಕ್ಬೇಕು ಈ ಸಲ. ಮಳೆಗಾಲ ಶುರು ಆದರೆ ಈ ಸಲ ಏನೋ ಬೇಗ ಬರೋಂಗಿದೆ. ಮಾನ್ಸೂನ್ ಏನೋ ಎಲ್ನಿನೋ ಇಂದ ಕಡಿಮೆ ಅಂತ ಹೇಳ್ತಾರೆ, ನೋಡಬೇಕು. ಇದರಲ್ಲೂ ಸುಮಾರು ಕಾಯಿ ಬಿಡ್ತಾ ಇತ್ತು ಈ ಸಲ. ಕಾಯಿ ಇಲ್ಲ. ಹಾಂ, ಇಲ್ಲ, ಈಗಾಗಲೇ ಬಂದಿರಬೇಕು, ಎಲ್ಲ ಕಡೆ ಬಂದಿದೆ. ಈ ಮರ ಯಾಕೆ ಎಷ್ಟು ಕಡಿಮೆ ಇಲ್ಲ, ಒಂದು ಕಿತ್ಬಿಟ್ರೆ ಆಗಲೇ ಅಂತ ಗೊತ್ತಿಲ್ಲ. ಅದೊಂದು ಸಮಸ್ಯೆ ಇಲ್ಲ. ಇದು ಖಾಲಿ ಇತ್ತು ಸರ್, ತೋಟ ಇತ್ತಾ? ಖಾಲಿ ರಾಗಿ ಹೊಲ ಪೂರ್ತಿ ಇದು. ರಾಗಿ ಹೊಲ? ಹಾಂ, ಒಂದಷ್ಟು ತೇಗ ಇತ್ತು ಅಷ್ಟೇ, ಇಲ್ಲಿ ಸಾಲು ತೇಗ ಮಾತ್ರ ಹಾಕಿದ್ರು. ಸೊ ಇಲ್ಲಿ ಹಾಕಿರೋ ಬಹುತೇಕ 95 ಭಾಗ ಮರ ನೀವೇ ಹಾಕಿರೋದು? ಎಲ್ಲ ನಾವು ಹಾಕಿ. ಓಕೆ. ಈ ಮರ ಯಾರೋ ಒಬ್ರು ಸುಮ್ಮನೆ ಹಿಂಗೆ ಮನೆ ಕಟ್ತಾ ಇದೀವಿ ಇಲ್ಲಿ, ಈ ಫಸ್ಟ್ ಈ ಒಂದು ಜಾಗ ಮಾತ್ರ ಕಟ್ಟಿದ್ವಿ. ಏನು ಮಾಡ್ತೀವಿ ಸುಮ್ಮನೆ ಇವಾಗ? ಏನು ಕೆಲಸ? ಅದೇ ಈಗ ಏನಂದ್ರೆ ಈಗ ಅದು ರೋಡೆಲ್ಲ ಹೊಡಿಬೇಕು. ಸತಿ ಹೊಡಿಬೇಕಾ? ಎಲ್ಲಿ ಆ ಕಡೆ ಎಲ್ಲ ಕ್ಲೀನ್ ಆಗಿದೆಯಲ್ಲ ರೋಡು? ಮೇಲ್ಗಡೆ ಎಲ್ಲ ಕ್ಲೀನ್ ಆಗಿದೆ, ಮೇಲ್ಗಡೆ ಎಲ್ಲ ಕ್ಲೀನ್ ಆಗಿದೆ. ಇದು ಆನ ಬಂದ್ಬಿಟ್ಟು ಎಲ್ಲ ಸುತ್ತೆಲ್ಲ ತುಳಿದ್ಬಿಟ್ಟು ಹಾ, ಅದ್ ಮಾಡ್ಬೇಕು. ಅಲ್ಲಿ ಬೇಲಿ ನೋಡಿದೆ, ಬೇಲಿ ಇದಾಗಿದೆ, ಸುತ್ತ ಇದು ಮಾಡವ್ರ, ಬೇಲಿ ರೆಡಿ ಮಾಡ್ಕೊಟ್ರು. ಮಾಡ್ಬೇಕು ಅಂತ ಮಾಡ್ತಾವ್ರ, ಸುಮ್ಮನೆ ಮಾತಾಡೋದಕ್ಕೆ ಸುಮ್ಮನೆ ಬಾಯ್ ಬಂದ್ಬಿಟ್ಟು. ಅಲ್ಲ ಮಾಡ್ಬಿಡ್ರಿ, ಬೇಲಿ ರೆಡಿ ಮಾಡ್ಕೊಡ್ರಿ. ಆನೆ ಬಂತು ಅಂತ ಅಂದ್ಬಿಟ್ಟು ಬೇಲಿ ಮಾಡದೇ ಇರಕ್ಕಾಗತ್ತ? ಜನ ಬರ್ತಾರೆ ಸುತ್ತ. ನೆನ ಅವ್ರಿಗೊಂಚೂರು ಫೋನ್ ಮಾಡಿ ಹೇಳ್ರಿ, ಸುತ್ತ ಹಾಕವ. ನಾವು ಸುಮ್ಮನೆ ಹೇಳೋದು ಇಲ್ಲೇ ಇದೆಯಾ ಆನೆ, ಇಲ್ಲೇ ಇದೆಯಾ ಅಂತ. ಅಲ್ಲ, ಯಾರು ಎಲ್ಲಿದೆ ಅಂತ, ಆನೆ ಎಲ್ಲಿದೆ? ಅದು ಸಲಗನಾ?
ಸಾಲಿ ಸಾಯ್ಲಿ ಬಂದಿದ್ದಿ ಮಠಗಳೆಲ್ಲ ಮುರ್ದಾಕ್ಬಿಟ್ಟಲ್ಲಿ ಅದೇ ಲಾಸ್ಟ್ ಎಲ್ಲ ಮುರ್ದಾಕ್ತದ. ಓಕೆ ಅದೆಲ್ಲ ಏನು ತೊಂದರೆ ಇಲ್ಲ, ಅದು ಬರ್ತಾ ಇರುತ್ತೆ, ಅದೇನು ಮಾಡೋಕ್ಕಾಗಲ್ಲ. ಬೇಲಿ ಸರಿ ಮಾಡ್ಕೊಡ್ರಿ ನೀವೀಗ. ಈ ತುಂಡು ಆ ತುಂಡು ಎಲ್ಲ ಫುಲ್ಲೆಲ್ಲ ರಾಗಿನೇ ಅವ್ರು ಮಾಡ್ತಾ ಇದ್ದಿದ್ದು. ಒಂದೆರಡು ಹುಣಸೆ ಮರಗಳು, 2-3 ಹುಣಸೆ ಮರ ಇದೆ. ಆ 3 ಹುಣಸೆ ಮರ ಆಯಿತು. ಈ ತೇಗದ ಮರಗಳು ಸಾಲಲ್ಲಿರೋದು ತೇಗದ ಮರ ಮಾತ್ರ ಇತ್ತು. ಮಿಕ್ಕಿದೆಲ್ಲ ರಾಗಿ ಹೊಲ ಇತ್ತು. ಫಸ್ಟು ಒಂದಷ್ಟೆಲ್ಲ ಮಾಡಿದ್ವಿ, ಏನೋ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಮಾಡಿ ನಾವೇ ಒಂದಷ್ಟೆಲ್ಲ ಉಳುಮೆ ಮಾಡಿ ಕೊನೆಗೆ ಒಂದಷ್ಟು ಸಸಿಗಳನ್ನ ತಂದಿಟ್ಕೊಂಡು ಎಲ್ಲ ಮಕ್ಕಳು ಚಿಕ್ಕವರು ಅವ್ರನ್ನ ಕರ್ಕೊಂಡು ಕೂರಿಸಿ ಲೇಬಲಿಂಗ್ ಎಲ್ಲ ಮಾಡಿಸಿ ಮಳೆಯಲ್ಲೇ ಬೋರ್ ಬೇಡ, ಮಳೆಯಲ್ಲೇ ಬೆಳೆಯೋಣ ಅಂತೆಲ್ಲ ಮಾಡಿದೆ. ಆವಾಗಿಂದ ನಮಗೆ ಸರಿ ಮಳೆನೇ ಬಂದಿಲ್ಲ. ಇವತ್ತಿನ ತನಕ ಮಾನ್ಸೂನ್ ಒಂದು ಪ್ರಾಪರ್ ಒಳ್ಳೆ ಮಾನ್ಸೂನ್ ಅಂತ ಆಗೇ ಇಲ್ಲ. ಯಾರು ರಾಂಗ್ ಟೈಮಲ್ಲಿ ಮಳೆ ಇಲ್ಲ ಅಂದರೆ ಮಾನ್ಸೂನೇ ಸರಿಗಿಲ್ಲ. ಜಾಸ್ತಿ 11 ವರ್ಷದಿಂದ ಸರಿ ಮಾನ್ಸೂನ್ ಇಲ್ಲ ನಮಗೆ ಇಲ್ಲಿಗೆ. ಇದೊಂಥರ ರೇಂಜ್ ಶಾಡೋ ಏರಿಯಾ ಅಂತ ಹೇಳ್ತಾರೆ. ಈ ಕಡೆ ಒಂದು ರಾಕಿ ಬೆಲ್ಟ್ ಇದೆಯಲ್ಲ, ಈ ಕನಕಪುರ ಇದರ ಸುತ್ತಮುತ್ತಲ ಜಾಗ ಎಲ್ಗೂ ಸಮಸ್ಯೆನೇ. ಬಟ್ ಹೆಂಗೋ ಇರೋ ನೀರೆಲ್ಲ ಒಂದು ಬೋರ್ವೆಲ್ ಸುಮ್ಮನೆ ಇಲ್ಲಿ ತೆಗಿರಿ ಅಂತಂದೆ. ಈ ಕುಬ್ಬಿ ಮತ್ತು ಎಲ್ಲ ಥರ ಆಮೇಲೆ ಆಯಿತು. ನಾನು ಇಲ್ಲಿ ತೆಗಿರಿ ಅಂತಂದೆ, 100 ಅಡಿಗೆ ನೀರು ಬಂದ್ಬಿಡ್ತು. ಆಮೇಲೆ ಯಾರೋ ಹೇಳ್ತಾ ಇದ್ದೆ, ಕಿಶೋರ್ ಸರ್ ನೀರಲ್ಲಿ ನೋಡೋಕೆ ಬರ್ತದೆ ಅಂತ. ನೀರೆಲ್ಲ ನೋಡೋಕ್ಕೆಲ್ಲ ಬರಲ್ಲ. ನಾನು ಬಂಡೆ ಪಕ್ಕದಲ್ಲಿ ಒಂದು ಕಟ್ಟೆ ಇತ್ತು, ಸೊ ಮೋಸ್ಟ್ಲಿ ನೀರು ಸಿಗ್ಬೋದು ಇಲ್ಲಿ ಅಂತ ಅಂದ್ಬಿಟ್ಟು ಅಲ್ಲಿ ಕೊರಿರಿಂದ ಬಂದ್ಬಿಡ್ತು. ಸೊ ಅದೊಂದು ಬೇಸಿಕ್ ಒಂದು ಇದಿರುತ್ತಲ್ಲ, ಸುಮ್ಮನೆ ಅಷ್ಟೇ ಅಂದ್ರೆ ನೀರಿಗೂ ಸೇರ್ಕೊಳ್ಳೋ ಜಾಗ ಇತ್ಯಾದಿ ಇರ್ಬೋದು. ಅದು ಪಕ್ಕದಲ್ಲೇ ನೀರು ನಿಲ್ತಾ ಇತ್ತು. ತುಂಬ ವರ್ಷದಿಂದ ನೀರು ಸಿಗ್ತಾರೆ, ಕಟ್ಟೆ ಒಂದು ಮಾಡಿದ್ರು ಮುಂಚೆ. ಓಕೆ, ಸೊ ಅಲ್ಲಿ ಪಕ್ಕದಲ್ಲಿ ಕೊರೆದ್ರೆ ನೀರು ಸಿಗ್ಬೋದು ಅಂತ ಅನಿಸ್ತು. ಅದರಲ್ಲೇ ಮ್ಯಾನೇಜ್ ಮಾಡ್ತಾ ಇತ್ತು. 8 ಎಕರೆಗೆ. ಹಾಂ, ಹೆಂಗೋ ಕಷ್ಟಪಟ್ಟು ಮ್ಯಾನೇಜ್. ಕಷ್ಟನೇ ಆಗುತ್ತೆ, ಕೆಲವೆಲ್ಲ ಗಿಡಗಳು ಹೋಗ್ಬಿಡ್ತವೆ. ಅಂದ್ರೆ ಏನು ನೀವು ತೋಟ ಬೇಸಿಕ್ಲಿ ತೋಟ ಹೊಲ ಇಲ್ಲ, ರಾಗಿಗೆ ನೀರು ಹಾಕಲ್ಲ, ಮಳೆ ಅಷ್ಟೇ. ಹೊಲ ಪೂರ್ತಿ ಮಳೆಯಲ್ಲೇ ಮಾಡೋದು. ಗದ್ದೆ ಇಲ್ವಾ? ಭತ್ತ ಇಲ್ಲ, ಭತ್ತ ಮಾಡೋಷ್ಟು ದುಡ್ಡಿಲ್ಲ. ಇದು ರೇಂಜ್ ಆಡೋ ಏರಿಯಾ ಬೇರೆ. ಡ್ರೈ ಲ್ಯಾಂಡ್ ಮಾಡ್ಬೋದೇನೋ, ನೋಡ್ಬೇಕು. ಈ ಸಲ ಎಲ್ಲ ಸ್ವಲ್ಪ ಟ್ರೈ ಮಾಡಬೇಕು. ನಾನು ಇಷ್ಟು ದಿವಸ ಈಗ ಮಕ್ಕಳು ಟೀನೇಜ್ ಬಂದ್ಬಿಟ್ರೆ ಪುರ್ಸತ್ತಿರಲ್ಲ, ತಲೆಗೂ ಪುರ್ಸತ್ತಿರಲ್ಲ, ಟೈಮ್ ಇರಲ್ಲ. ಅಯ್ಯೋ, ಅದ್ರ ನಾನೇನು ಮಾಡ್ಬೇಕು, ನನ್ನ ಮಕ್ಕಳಿಗೆ 1ನೇ ಕ್ಲಾಸ್ 2ನೇ ಕ್ಲಾಸ್. ಹೌದೌದು, ಈಗಷ್ಟೇ ಮಾಡೋದು. ಈಗಲೂ ಜೊತೆಗೆ ಇನ್ವಾಲ್ವ್ ಮಾಡ್ಕೊಂಡು ಎಲ್ಲ ಮಾಡಿ. ಹೌದಾ? ನಾನು ಅದು ಮಾಡೋಕ್ಕಾಗಲ್ಲ. ರೆಬಲ್ಲೇ ಫುಲ್ ರೆಬಲ್ ಆಗ್ತಾರೆ. ಅವ್ರನ್ನ ಹ್ಯಾಂಡಲ್ ಮಾಡೋದೇ ಕೆಲಸ. ನನಗೆ ನನ್ನ ಮಗ ಚಿಕ್ಕವನ್ ಫೋನ್ ಮಾಡೋದು ಇದ್ದಕ್ಕಿದ್ದಂಗೆ. ನಾನು ಶೂಟಿಂಗ್ ಗಾಬರಿ ಆಗ್ಬಿಟ್ಟಿಲ್ಲ, ಬಂದ್ಬಿಟ್ಟಿದ್ದೀನಿ. ಫೋನ್ ಸರಿ ಅಳ್ತಾ ಇದ್ದಾನೆ ಒಂದು ದಿವಸ ಇದ್ದಕ್ಕಿದ್ದಂಗೆ ಚಿಕ್ಕವನು. ನನಗೆ ಗಾಬರಿ ಆಗುತ್ತೆ. 1 ನಿಮಿಷ ಅಂದ್ಬಿಟ್ಟು ಹಂಗೆ ಶಾರ್ಟಲ್ಲಿ ದಡ ಆಚೆ ನಡ್ಕೊಂಡು ಹೋಗ್ಬಿಟ್ಟೆ ನಾನು. ಏನಾಯ್ತು ಅಂದರೆ ಅವ್ರು ಹೇಳ್ತಾರೆ, ಅಪ್ಪು ನೀನು ವೀಕೆಂಡೆಲ್ಲ ಎಲ್ಲೂ ಹೋಗ್ಬೇಡ, ಶೂಟಿಂಗೆಲ್ಲ ಹೋಗ್ಬೇಡ, ಮನೇಲಿರು, ಇವ್ರು ಕಿತ್ತಾಡ್ತಾ ಇದ್ದಾರೆ, ಹಂಗಾಗಲ್ಲ ತಡೆಯೋಕ್ಕಾಗ್ತಾರ. ದೊಡ್ಡವನು ಅವಳು ನನ್ನ ಹೆಂಡತಿ ಜಗಳ. ಇವನು ಅಳ್ತಾ ಇದ್ದಾನೆ ಫುಲ್ಲು, ಭಯಂಕರ ಸೆನ್ಸಿಟಿವ್ ಅವ್ನು ಚಿಕ್ಕವನು. ಆಮೇಲೆ ಹೋಗಿ ಸಮಾಧಾನ ಮಾಡಿ ಅವ್ಳಿಗೆ ಫೋನ್ ಮಾಡಿ ಅವಳಿಗೆ ಹೇಳಿದ್ರೆ ಅವಳು ಕಿರ್ಸ್ತಾಳೆ. ನೀನು ಮಾತಾಡ್ಬೇಡ್ಬಿಡು, ನಾನು ಮಾತಾಡ್ಕೊತೀನಿ ಅವ್ರ ಹತ್ರ. ಆಯಿತು, ಏನಾದರೂ ನಿನ್ನ ಜವಾಬ್ದಾರಿ, ನನ್ನ ಮಾತಾಡ್ಸಿಬಿಡಿ ನೀವು ಯಾರು ಅಂತ. ಇವನಿಗೆ ಫೋನ್ ಮಾಡಿದ್ರೆ, ಅಪ್ಪು ಹೇಳಿದ್ರೆ ಅಮ್ಮ ಹಂಗೆ ಕಿರ್ಸ್ತಾಳೆ. ಎದುರುಗಡೆ ಇದ್ರೆ ಹಂಗೆ ಆಗುತ್ತೆ. ನಾವಿದ್ರೂ ಕಿರ್ಸ್ಬೇಕು ಅನ್ಸುತ್ತೆ. ಕೊನೆಗೆ ಇವರೆಲ್ಲ ಕಿರ್ಸ್ತಾರೋ ನಾನು ಕಿರ್ಸೋದು ಹೆಂಗೆ. ಸೊ ಹಾಗಾಗಿ ವೀಕೆಂಡಲ್ಲೇ ಈಗ ಆದಷ್ಟು ಶೂಟಿಂಗ್ಗಳು ಅವಾಯ್ಡ್ ಮಾಡ್ತೀನಿ. ಮನೆಗೆ ಬರ್ತಾನಲ್ಲ, ಈಗ ಅವನು ಚಿಕ್ಕವನು ಹಾಸ್ಟೆಲ್ ಇದ್ದಾನೆ. ಅವ್ರಿಗೆ ವ್ಯಾಲಿಯಲ್ಲಿ 11th 12th ಕಂಪಲ್ಸರಿ ಹಾಸ್ಟೆಲ್. ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ, ಯಾಕಂದರೆ ಗ್ಯಾಡ್ಜೆಟ್ ಅಡಿಕ್ಷನ್ಗೆ ಬಂದ್ಬಿಡ್ತಲ್ಲ. ಈ ಕೊರೋನಾ ಬಂದು ಅದುವರೆಗೂ ಟಿವಿನೂ ಇರಲಿಲ್ಲ ಮನೆಯಲ್ಲಿ, ಆರಾಮಾಗಿದ್ವಿ ನಾವು. ಕೊರೋನಾ ಬರಲಾಗಿ ಆವಾಗ ಹುಡುಗರಿಗೆ ನಿಮ್ಮ ಆಸೆ ಏನು ಜೀವನದಲ್ಲಿ ಅಂದರೆ ಸೋಫಾ ಮೇಲೆ ಕೂತ್ಕೊಂಡು ಟಿವಿ ನೋಡಬೇಕು. ಸೊ ಜೀವನದ ದೊಡ್ಡ ಆಸೆ ಅದೇ ಆಗಿತ್ತು ಅವ್ರಿಗೆ. ಸೊ ಹಾಗಾಗಿ ಒಂದು ಟಿವಿ ತಂದ್ಬಿಟ್ಟೆ. ಆಮೇಲೆ ಗೊತ್ತಿಲ್ಲ, ಈ ಕನೆಕ್ಷನ್ಗಳಿದೆ ಅಷ್ಟೇ. ರೆಗ್ಯುಲರ್ ಚಾನಲ್ಗಳು ಯಾವುದೂ ಇಲ್ಲ. ಅವ್ರು ಬೇಕಾಗಿದ್ದನ್ನು ಹಾಕೊಂಡು ನೋಡ್ಕೋದು, ಅವ್ರ ಚಾಯ್ಸ್ ಇರಬೇಕು ಅಂತ ಅಷ್ಟೇ ಅಷ್ಟು ಮಾತ್ರ ಉಳಿಸ್ಕೊಂಡಿದ್ವಿ. ಬಟ್ ಸ್ಟಿಲ್ ಗ್ಯಾಜೆಟ್ ಬಂದ್ಬಿಡ್ತಲ್ಲ, ಆಗ ಮೊಬೈಲ್ ಬಂತು ಕೈಗೆ, ಐಪ್ಯಾಡ್ಗಳು ಬಂದ್ಬಿಡ್ತು. ಆಮೇಲಿಂದ ಕಷ್ಟ ಆಗೋಯ್ತು ಕಂಟ್ರೋಲ್. ನೀವು ನಟ ಸಿನಿಮಾ ಅವಕಾಶ ಸಿಕ್ಕಿದೆ ದುನಿಯಾನೇ ಫಸ್ಟಾ? ಇಲ್ಲ, ಕಂಠಿ ಅಂದ್ರೆ ಮೊದಲೇ ದೊಡ್ಡ ಸಿನಿಮಾ ಕಂಠಿ. ಅದಕ್ಕೆ ಮುಂಚೆ ಒಂದು ಪುಟ್ಟ ರೋಲ್ ಮಾಡಿದ್ದೆ, ಮನೆ ಮಗಳು ಅಂತ ಒಂದು ಸಿನಿಮಾಲಿ. ಧರ್ಮ ಫ್ರೆಂಡ್ ಸಾಯಿ ಪ್ರಕಾಶ್ ಸರ್. ಧರ್ಮ ಒಂದ್ಸಲ ನನ್ನ ಫ್ರೆಂಡ್ ಹರೀಶ್ ಅಂತ ಇದ್ದಾನೆ, ಅವನ ಫ್ರೆಂಡ್ ಧರ್ಮ. ಸೊ ಹಂಗಾಗಿ ಇವ್ನು ಆಕ್ಟ್ ಮಾಡ್ತಾನೆ ಅಂತ ಅಂದಿದ್ದಕ್ಕೆ ಧರ್ಮ ಅವನೇ ಫಸ್ಟ್ ಆಡಿಷನ್ ಮಾಡಿ, ಅವನೇ ಫಸ್ಟ್ ನನ್ನ ಆಡಿಷನ್ ಮಾಡಿದ್ದು. ಮಾಡಿ ಇದು ಮಾಡೋ ಅಂತೆಲ್ಲ ಎಲ್ಲ ಮಾಡಿದೆ. ಪರವಾಗಿಣ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಯಾವುದೊಂದು ಸೀರಿಯಲ್ಗೆ ಹೇಳಿದ್ದ. ವಜ್ರೇಶ್ವರಲ್ಲಿ ಒಂದು ಸೀರಿಯಲ್ ಯಾವುದಂತಾನೆ ಗೊತ್ತಿಲ್ಲ. ಅದರಲ್ಲಿ ಅವ್ರ ಹೆಸರು ಲಕ್ಷ್ಮೀನಾ ಏನೋ ಸಾರಿ, ಅವ್ರ ಫಸ್ಟ್ ಆಪರ್ಚುನಿಟಿ ಕೊಡ್ಸಿದ್ದು ಅವ್ರದೇ ಹೆಸರು ಬರ್ಬಿಟ್ಟಿದ್ವಿ ನೋಡಿ, ಹಿಂಗಾಗಿದೆ ಪರಿಸ್ಥಿತಿ. ಸೊ ಮಾಡಿದ್ರಿ? ಹಾಂ, ಒಂದು ರೋಲ್ ಮಾಡಿದ್ದೆ. ಅದರಲ್ಲಿ ಗೊತ್ತಿಲ್ಲ ಯಾವ ಟಿವಿನ, ಉಜ್ಜಾನೇ ಇರಬೇಕು ಅನ್ಸುತ್ತೆ. ವಜ್ರೇಶ್ವರಿ ಇತ್ತು ಅದು, ವಜ್ರೇಶ್ವರಿಯ ಪ್ರೊಡಕ್ಷನ್ನು. ಅದರಲ್ಲಿ ಗಿರಿ ಇದಾನಲ್ಲ ಆರ್ಟಿಸ್ಟ್, ಕಾಮಿಡಿ ಎಲ್ಲ ಮಾಡಿ, ಗಿರಿಗೆ ಅಸಿಸ್ಟೆಂಟ್ ಆಗಿ. ಗಿರಿ ಅವಳನ್ನ ಅಟಿಸ್ಕೊಂಡು ಹೋಗ್ತಾ ಇರ್ತಾನೆ, ಅವನ ಹಿಂದೆ ನಾವು ಓಡೋದು ಅಷ್ಟೇ. ರೌಡಿ ಏನಿಲ್ಲ, ಅದೊಂದು ಮಾಡಿದ್ದೆ ಅಷ್ಟೇ. ಹಿಂದ್ಗಡೆ ಅಟಿಸ್ಕೊಂಡು ಹೋಗೋದಷ್ಟೇ. ಆಮೇಲೆ ಅವಳು ಎಸ್ಕೇಪ್ ಆಗ್ಬಿಡ್ತಾಳೆ. ಆ ಥರದ್ದೇನು ಒಂದೇ ಒಂದು ದಿವಸದ ಕೆಲಸ ಆಯ್ತು. ಅದೇ ಫಸ್ಟ್ ಮಾಡಿದ್ದು? ಇಲ್ಲ, ಫಸ್ಟೇ ವಜ್ರೇಶ್ವರಿಯಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಪೇಮೆಂಟ್ ಗೊತ್ತಿಲ್ಲ, ಪೇಮೆಂಟ್ಗೆಲ್ಲ ಹೋಗ್ತಾ ಇರಲಿಲ್ಲ ಅವಾಗ, ಆಪರ್ಚುನಿಟಿ ತಾನೆ. ಸೊ ಯು ಟ್ರೈಡ್ ಫಾರ್ ಆಕ್ಟಿಂಗ್?
ಹಾ ಅಂದ್ರೆ ಇಲ್ಲಿ ಹಿಂಗೆ ಹೊರಗಡೆ ಎಲ್ಲ ಹೇಳ್ಕೊಂಡು ಹಿಂಗೆ ಫ್ರೆಂಡ್ ಮೂಲಕ ಅವ್ನು ಹರೀಶ್ ಅಂತ ಹೇಳಿದ್ನಲ್ಲ ಅವ್ನು ಹೇಳಿ ಧರ್ಮ ನನ್ನ ಆಡಿಷನ್ ಮಾಡಿ ಅದಾದ್ಮೇಲೆ ಧರ್ಮ ಅವ್ನು ಸಿನಿಮಾ ನಡೀತಾ ಇದೆ ಮನೆ ಮಗಳು ಅಂತ, ಅಲ್ಲಿಗೆ ಬನ್ನಿ ಅಲ್ಲಿ ಒಳ್ಳೆ ರೋಲ್ ಇದೆ ಒಂದು ಅಂತ ಕರ್ಕೊಂಡೋದ. ಬಟ್ ಪಾಪ ಇವನ್ ಉದ್ದೇಶ ಚೆನ್ನಾಗಿತ್ತು, ಅಲ್ಲಿ ಹೋಗೋಷ್ಟೊಳಗೆ ಆ ರೋಲ್ ಆಕ್ಚುಲ್ ಆಗಿ ನಟರಂಗ ರಾಜೇಶ್ ಮಾಡ್ತಾ ಇದ್ರು. ಓಹೋ ಬೆಳಗ್ಗೆ ನೀನ್ ದರಿದ್ರ ಮುಖ ತೋರಿಸ್ಬೇಡ ಅಂತ ಎಷ್ಟು ಸರ್ತಿ ಹೇಳಿದೀನಿ. ಅವರು ಅವಾಗಲೇ ದೊಡ್ಡ ಆಕ್ಟ್ರು, ಸಖತ್ ಫೇಮಸ್ ಆಕ್ಟ್ರು ಅವರು. ನೀವನ್ ಕರ್ಕೊಂಡು ಹೋಗಿದ್ದ ಆ ರೋಲ್ಗೆ ಅಂತ. ಬಟ್ ರೋಲ್ ಇಲ್ಲ, ಇಲ್ಲೋ ಹಿಂಗೆ ಆಗೋಗ್ಬಿಟ್ಟಿದ್ದಲ್ಲೋ ಅಂತಂದ. ಸರಿ ಬಿಡಪ್ಪ ಹೊಡ್ತೀವಿ ನಾವು. ನನ್ನ ಜೊತೆ ಒಬ್ಬ ರಮೇಶ್ ಅಂತ, ಅವನು ಬರೀ ಕುತ್ಕೊಳ್ಳೋಣ ಆಗೋದು. ಓಕೆ. ರಮೇಶ್ ಅಂತ ರೈಸ್ ಮಿಲ್ ಓನರ್, ಒಂದು ಕೋಲಾರದಿಂದ ಅವ್ನು ಬಂದಿದ್ದ. ಆಕ್ಟಿಂಗ್ಗೆ ಹಾ, ನಾವಿಬ್ರು ಹೋಗಿದ್ವಿ ಜೊತೆಗೆ ಆಕ್ಟಿಂಗ್ ಮಾಡಕ್ಕೆ ಅಂತ. ಅಲ್ಲಿ ನೋಡ್ರಿ ಇಲ್ಲ ಅಂತ ವಾಪಸ್ ಹೊರಡೋಣ ಅಂದ್ರೆ ಅಷ್ಟೊಳಗಡೆ ಶಶಿ ಅಂತ ಏನೋ ಅನ್ಸುತ್ತೆ, ಸಾಯಿ ಪ್ರಕಾಶ್ ಅವರ ಅಸೋಸಿಯೇಟ್ ಅವರು. ಅವ್ರೇ ನೀವು ಧರ್ಮನ್ ಜೊತೆ ಬಂದಿರಲ್ವಾ, ಧರ್ಮನ್ ಫ್ರೆಂಡ್ಸ್ ಅಲ್ವಾ? ಹ್ಞೂ ಸರ್ ಬನ್ನಿ ಒಂದು ಸ್ವಲ್ಪ ನಿಂತ್ಕೊಳ್ಳಿ ಅಂತ ಹಂಗೆ ನಿಲ್ಸ್ಬಿಟ್ಟು ಹಿಂದ್ಗಡೆ ನಿಲ್ಸ್ಬಿಟ್ಟು ಸಿಗಾಕೊಂಡ್ವಿ. ಓ ಶಾರ್ಟ್ ಕಮಿಟ್ ಮಾಡ್ಬಿಟ್ರು. ಒಂದು 15 ದಿವಸ ಹಿಂದ್ಗಡೆ ನಿಂತಿರೋದು ಧರ್ಮ ಅವರಿಂದ. ಅವ್ರು ವಿಲನಾ? ಧರ್ಮ ವಿಲನ್ ಅದರಲ್ಲಿ. ಹಿಂದ್ಗಡೆ ನಿಂತ್ಕೊಂಡು ಸಾಕಾಗೋಯ್ತು. ಇವನಂತೂ ನಮ್ಮ ರೈಸ್ ಮಿಲ್ ಓನರು ಅವಾಗ ಹೇಳೋನು, ಕಿಶೋರ್ ಓಡೋಗ್ಬಿಡೋಣ. ರೈಸ್ ಮಿಲ್ ಓನರು ಒಂದು ರೂಮ್ ಕೊಟ್ಟಿದ್ರು. ಆ ರೂಮ್ ಅಂದ್ರೆ ಒಬ್ಬ ಮುತ್ತು ಅಂತಿದ್ದ, ಉತ್ತರ ಕನ್ನಡದ ಹುಡುಗ. ಅವನು ನಮ್ಮ ಜೊತೆ ನಿಂತಿದ್ದ. ಅವನು, ನಾನು, ಇವನು ರಮೇಶ. ನನಗೆ ಯಾರ ಜೊತೆ ಮಲ್ಕೊಳಕ್ಕಾಗಲ್ಲ, ಹಂಗೆ ಒಂದೇ ಹಾಸ್ಕಲಲ್ಲೇ ಯಾರ ಜೊತೆ ಮಲ್ಕೊಳಕ್ಕಾಗಲ್ಲ, ಒಬ್ಬರೇ ಮಲ್ಕೋತೀನಿ ಅಂತ. ಆ ಹಾಸಿಗೆ ಒಂದು ಡಬಲ್ ಕಾಟ್, ಅದ್ರ ಪಕ್ಕದಲ್ಲಿ ಒಂಚೂರು ಜಾಗ ಇತ್ತು, ಆ ಕಡೆ ಟಾಯ್ಲೆಟ್ ಇತ್ತು. ಆ ಜಾಗದಲ್ಲಿ ನಾನು ಮಲ್ಕೋತಿದ್ದೆ ಕೆಳಗಡೆ, ಒಂದು ಹಾಸಿಗೆ ಹಾಸ್ಕೊಂಡು ಕೆಳಗಡೆ ಮಲ್ಕೊತಾ ಇದ್ದೆ. ಟಾಯ್ಲೆಟ್ಗೆ ಹೋಗೋಣ ದಾಟ್ಕೊಂಡು ಹೋಗ್ಬೇಕು ನನ್ನ. ಅಲ್ಲಿದ್ವಿ. ಅವನಿಗೆ ಆ ಪರಿಸ್ಥಿತಿ ಅಡ್ಜಸ್ಟ್ ಆಗ್ತದೆ. ರೈಸ್ ಮಿಲ್ ಓನರ್ ಪಾಪ ಕೋಲಾರದಲ್ಲಿ. ರಮೇಶ್ ಅಣ್ಣ ಏನಿದು ಸಿನಿಮಾನು ಮಾಡ್ದ ಅನ್ಸುತ್ತೆ ಮಧ್ಯದಲ್ಲಿ, ಒಂದ್ಸಲ ಫೋನ್ ಮಾಡಿದ್ದ. ಓಕೆ. ಅವ್ನು ಓಡೋಗ್ಬಿಡೋಣ ಅಂತ, ನಾ ಇಲ್ಲ ಧರ್ಮಕ್ಕೆ ಮರ್ಯಾದೆ ಓಡುತ್ತೆ ಪಾಪ, ಅವನ ಹೆಸರು ಹಾಳಾಗುತ್ತೆ, ಕಂಟಿನ್ಯೂಟಿ ಇಲ್ಲ ಅಂತ, ಬೇಡ ಅಂತ. ಸೊ ಒಂದು ಧರ್ಮ ಪಾಪ ಕಾಂಪನ್ಸೇಟ್ ಮಾಡೋಕ್ಕೆ ಸಂಜೆ ಹೊತ್ತಲ್ಲ ರೂಮಿಗೆ ಬಂದ್ರೋ ಅಂತ ಕರೆಯೋನು. ಅಲ್ಲಿ ಅವ್ನು ನಾನ್ ವೆಜ್ ಎಲ್ಲ ಒಂಚೂರು ಕೊಡೋನು. ಇಲ್ಲ ಅವ್ನು ಕುಡಿಯೋ ಅಭ್ಯಾಸ ಎಲ್ಲ ಕುಯ್ಯೋ ಸೇದು ಏನೂ ಇಲ್ಲ ಅವ್ನಿಗೆ, ಯಾವ ಅಭ್ಯಾಸ ಇಲ್ಲ. ಅವ್ನು ನೋಡೋಕೆ ಹಂಗಿದ್ದಾರೆ ಅಷ್ಟೇ ದೊಡ್ಡದಾಗಿ. ನೋ ಸ್ಮೋಕಿಂಗ್, ನೋ ಡ್ರಿಂಕ್, ನಥಿಂಗ್, ಏನು ಮಾಡಲ್ಲ. ಸೊ ತಿನ್ನಕ್ಕೆ ಪಾಪ ಇವರೆಲ್ಲ ಪಾಪ ಅಲ್ಲಿದ್ದಾರೆ ಅಂತ ಗೊತ್ತಿತ್ತಲ್ಲ ಅವ್ನಿಗೆ. ದೊಡ್ಡ ರೋಲ್ ಅಂತ ಪಾಪ ಚಿಕ್ಕ ರೋಲ್ ಸಿಕ್ಕಾಕೊಂಡಿದ್ದಾರೆ ಅಂತ ಗೊತ್ತಿತ್ತಲ್ಲ. ಒಂದು ನಾನ್ ವೆಜ್ ಕೊಡಿಸಿ ಸಮಾಧಾನ ಮಾಡಿಸಿ ಕಳಿಸ್ತಾ ಇದ್ದ ದಿವಸ. ಓಕೆ. 15 ದಿವಸ ಆಮೇಲೆ ಕೊನೆಯಲ್ಲಿ ಹೊರಡ್ತಾ ಅವನು ಹೇಳ್ದ, ಸಾಯಿ ಪ್ರಕಾಶ್ ಅವ್ರಿಗೆ ಕಾಲು ನಮಸ್ಕಾರ ಮಾಡ್ಕೊಂಡು. ನನಗೆ ಯಾರಿಗೂ ಕಾಲು ಬಿದ್ದ ಅಭ್ಯಾಸ ಇಲ್ಲ, ನಾನು ಬೀಳೋದಿಲ್ಲ ಯಾವತ್ತೂ. ಹಂಗಾಗೇನೆ ಒಂದು ಫೈಟಲ್ಲಿ ಒದೆ ಎಲ್ಲ ತಿಂದಿದ್ದೀನಿ. ಸೊ ಯಾವ್ದು ಅಂತ ಹೇಳಿದ್ರೆ ಹೆಸರೆಲ್ಲ ಬರೋ ಹೇಳ್ಬೇಕಾಗುತ್ತೆ. ನಮಸ್ಕಾರ ಮಾಡಿದ್ರೆ ಅಂತ ಓಡಿಸ್ಬಿಟ್ರ? ಅಯ್ಯೋ, ಸಿನಿಮಾದವ್ರು ಏನೇನೆಲ್ಲ ಮಾಡ್ತೀರಪ್ಪ, ಅದು ಒಂಥರ ರಾಜಕೀಯನೇ. ಅಯ್ಯೋ, ಅದೇ ಆಪರೇಷನ್ ಯಾವ್ಯಾವ ಲೆವೆಲಲ್ಲಿ ಯಾವ್ಯಾವ ಇದರಲ್ಲಿ ಎಲ್ಲೆಲ್ಲಿ ಇರ್ತವೆ ಹೇಳಕ್ಕೆ ಆಗಲ್ಲ. ಅಧಿಕಾರದ ಜಾಗಕ್ಕೆ ಬಂದರೆ ನಮ್ಮಲ್ಲಿ ಅಧಿಕಾರನ ದುರ್ಬಳಕೆ ಮಾಡ್ಕೊಳ್ಳೋದೇ ಹೆಚ್ಚು. ನಾವು ಅಧಿಕಾರ ಕೊಡೋ ಪವರ್ ಇದೆಯಲ್ಲ, ಆ ಪವರು ಪೊಸಿಷನ್ನ ಪವರ್ನ ಅದೇ ತಾನೇ ಎಲೆಕ್ಟ್ ಆಗ್ತಾರೆ. ಹೆಚ್ಚು ಕಡಿಮೆ ಆಪರೇಷನ್ ಕಮ್ಸ್ ಫ್ರಮ್ ಪೊಸಿಷನ್ ಆಫ್ ಪವರ್ ಅಲ್ಲ. ಆ ಪವರ್ನ ಹಿಡ್ಕೊಳ್ಳೋಕೆ ನೀವು ಕಂಟ್ರೋಲ್ ಮಾಡಿರ್ತಾನೆ ಪವರ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಪವರ್ನ ಪ್ರೆಸೆನ್ಸ್ ಹೆಂಗೆ ಗಾಳಿ ಥರ, ಗಾಳಿ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಗಾಳಿ ಬೀಸಬೇಕು, ಗಾಳಿ ಬೀಸಿ ಒಂದು ಮರ ದಬಾಕಬೇಕು, ಅವಾಗ ತಾನೇ ಗೊತ್ತಾಗುತ್ತೆ ಗಾಳಿ ಇಷ್ಟು ಪವರ್ಫುಲ್ ಅಂತ. ಸೊ ಅವ್ನಿಗೆ ಅಧಿಕಾರ, ಅವ್ನು ಶಕ್ತಿಶಾಲಿ ಅಂತ ಗೊತ್ತಾಗದೆ ಹೆಂಗೆ? ನಾವು ತುಳಿತಾ ಜಾಸ್ತಿ ಎಷ್ಟು ಮಾಡ್ತಾನೆ ಅವ್ರು ಶಕ್ತಿಶಾಲಿ ಅವನು. ಅದು ತುಳಿಯೋದು ಇವ್ರಲ್ಲ. ಹಂಗಾಗಿತ್ತು ಪವರ್ನ ಫೀಲ್ ಮಾಡ್ಬೇಕಲ್ಲ ನೀವು. ನೀವಿಲ್ಲದೆ ನಿಮ್ಗೆ ಸುಮ್ಮನೆ ಕೂತ್ಕೊಂಡು ಪವರ್ ಇದ್ದು ಏನು ಪ್ರಯೋಜನ? ಒಳ್ಳೆ ಕೆಲಸ ಮಾಡೋ ಪವರ್ ಕಾಣಿಸಲ್ವಲ್ಲ. ಪವರ್ ಯಾವಾಗಲೂ ಅಂದರೆ ಶಕ್ತಿ. ನಾವು ಮೊನ್ನೆ ಯಾರು ಮಾತಾಡ್ತಾರೆ, ಚೈತ್ರ ಹತ ಮಾತಾಡ್ತಾ ಏನಕ್ಕೂ ಒಂದು ಪರಾಕ್ರಮಿ ಅಂತ ಬಂತು. ಅವರು ಪರಿಕ್ರಮ ಓದಿತ್ತು ಅಂತ ಹೇಳಿದ್ರು. ನಾನು ಸುಮ್ಮನೆ ತಮಾಷೆಗೆ ಪರಿಕ್ರಮದ ಪರಾಕ್ರಮಿ ನೀವು ಅಂತ ಅಂದ್ಬಿಟ್ಟು, ಪರಾಕ್ರಮಿ ಎಷ್ಟು ಕ್ರೂಯಲ್ ವರ್ಡ್ ಅಲ್ವಾ ಅಂತ ನನಗೆ ಸಡನ್ ಆಗಿ ಆವಾಗಲೇ ಅಷ್ಟೇ ಯೋಚನೆ ಬಂತು. ಪರರನ್ನ ಆಕ್ರಮಣ ಮಾಡೋನು ಪರಾಕ್ರಮಿ. ಎಲ್ಲಿ ನಿಮ್ಗೆ ಮಂಚತ್ವದಲ್ಲಿ ಉಳ್ಕೊಳ್ಳುತ್ತೆ ಪರಾಕ್ರಮಿ ಆದ್ರೆ ನೀವು? ಎಷ್ಟು ಕೆಟ್ಟ ಪದನೆಲ್ಲ ನಾವು ಆರಾಮಾಗಿ ಹೇಳ್ಕೊಂಡಿದೀವಿ. ಈ ಭುಜಬಲ ಪರಾಕ್ರಮ, ಪರರ ಆಕ್ರಮಣ ತಾನೆ ಪರಾಕ್ರಮ ಪದ. ಅಯ್ಯೋ, ಸೊ ಆಕ್ಚುಲಿ ಮ್ಯಾನ್ ಕೈಂಡ್ ವಿರುದ್ಧ ಅವನು. ಯಾವ ಪರರನ್ನು ನಾವು ಹೇಳ್ಕೊಡೋದಲ್ಲ, ನಮ್ಮ ವಚನಕಾರರೆಲ್ಲ ಹೇಳ್ಕೊಡಿದ್ದು ಪರರ ಅನ್ಯರ ನಿಂದಿಸಬೇಡ, ಎಲ್ಲ ಮಾಡಬೇಡ ಅಂತ ತಾನೇ ಹೇಳ್ಕೊಟ್ರು. ದೈವೇ ಧರ್ಮದ ಮೂಲ. ಹಾಗಾಗಿ ಇವರೆಲ್ಲ ಅವಶ್ಯಕತೆ ಬೇಕಾಯ್ತು, ಬೇಡ ಇದ್ರೆ ಅಳಿಯಲು ಬೇಡ. ಅದಕ್ಕಾಗಿ ಪಾಪ ಇವರೆಲ್ಲ ಅಜಂಗವರೆಲ್ಲ ಬೇಕಾಯ್ತು ನಮಗೆ ತಿದ್ದೋದಕ್ಕೆ. ಇಲ್ದಿದ್ರೆ ನಾವಿನ್ನು ಪರಾಕ್ರಮ ತೋರಿಸ್ಕೊಂಡಿರ್ತಾ ಇದ್ವಿ. ಸೊ ಹಾಗೆ ಎಲ್ಲಿಂದ ಪವರಿಂದ ಪವರ್ ಪೊಸಿಷನ್ ಬರುತ್ತೆ ತುಳಿಯೋದು. ಎಲ್ಲಿಂದ ಎಲ್ಲಿಗೋ ಓಡ್ತಾ ಇದ್ವಿ ನಾವು. ಸೊ ಆ ಥರ ಸಿಕ್ತು ಧರ್ಮ ಅವ್ರ ಜೊತೆಗೆ ಕೊಟ್ಟಿಸಿದ್ರು. ಅಲ್ಲೂ ಡೈಲಾಗ್ ಇಲ್ಲ ಮನೆ ಮಗಳಲ್ಲಿ. ಸೇಮ್ ಹಿಂಗೆ ಧರ್ಮ ಅವ್ರು ಏನೋ ರಿಯಾಕ್ಷನ್ ಕೊಡೋದು. ಶಾಕ್ ಅಂದ್ರೆ ಶಾಕ್ ರಿಯಾಕ್ಷನ್,
ಕ್ಲೋಸ್ ಇತ್ತು ಅನ್ಸುತ್ತೆ ಒಂದ್ ಕಡೆ ಎಲ್ಲ ಒಂದ್ ಈಗ ಕಡೆ ಇದೇ picture ಅಲ್ಲಿ ಸಿಗ್ತೀರಾ? ಇರುತ್ತೆ ರಾಧಿಕಾ ಅವ್ರ ಎಂಟ್ರಿ ಕೊಟ್ಟಾಗ ಎಲ್ಲರೂ ಶಾಕ್ ಅಂತಂದ್ರು. ಅದರಲ್ಲಿ ಜೂನಿಯರ್ ನರಸಿಂಹರಾಜ್ ಅವ್ರು ಮಾಡಿದ್ರು. ಜೂನಿಯರ್ ಸಿಂಹರಾಜ್ ಹೌದು, ಅವ್ರು ಒಳ್ಳೆ ಆಕ್ಟರ್. ಅವರು ಒಂದು ಶಾಕ್. ಅವರೆಲ್ಲ ಈಗ ಕಾಮಿಡಿಯನ್ ಶಾಕ್ ರಿಯಾಕ್ಷನ್ ಕೊಡೋದಕ್ಕೆ ಒಬ್ಬ ವಿಲನ್ ಶಾಕ್ ರಿಯಾಕ್ಷನ್ ಕೊಡೋದಕ್ಕೆ ವ್ಯತ್ಯಾಸ ಇರುತ್ತಲ್ಲ. ಅವ್ರು ಅಂತ ಜಂಪ್ ಹೊಡೆದ್ರು, ನಮ್ಗೆ ಗೊತ್ತಾಗ್ಲಿಲ್ಲ ಏನ್ ಮಾಡಿದ್ವಿ, ಏನ್ರ ಸುಮ್ಮನೆ ನಿಂತಿದ್ದೀರಾ ಅಂತ. ನಮ್ಗೆ ಶಾಕ್ ಅಂದ್ರೆ ಇಷ್ಟೇ ಶಾಕ್. ಹಿಂಗೆ ಜಂಪ್ ಹೊಡಿಬೇಕಾ, ಶಾಕ್ ಹೊಡೆದಿದ್ಯಾ ನಮಗೆ, ಇಲ್ಲ ಶಾಕ್ ಕೊಡಬೇಕಾ ನಾವು ಅವ್ರ ಜೊತೆ ಆರ್ಗ್ಯುಮೆಂಟು. ಅಲ್ಲ ಸರ್, ನಮ್ಗೆ ಶಾಕ್ ಹೊಡೆದಿಲ್ವಲ್ಲ ಸರ್, ಯಾಕೆ ಹಂಗೆ ಕುಣಿಬೇಕು ಸರ್, ನೀವು ಬೇಕಾದ್ರೆ ಕಾಮಿಡಿ ನಿಮ್ದು, ಓಕೆ, ನಾವು ವಿಲನ್ಗಳಲ್ವ ಸರ್, ಸುಮ್ಮನೆ ನಿಂತ್ಕೋಬೇಕಲ್ಲ ಸರ್ ಅಂತ ತಮಾಷೆಗಿತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್. ಕೊನೆಗೆ ಧರ್ಮ ಕಾಲು ಬೀಳಿಸಿ ಕಳಿಸ್ತಾ, ಬೀಳಲ್ಲ ಅಂತ. ಇವನ್ ಹೆಸರಾಗತ್ತಲ್ಲ ಹೇಳ್ತಾರೆ, ಇವ್ನ್ ಕರ್ಕೊಂಬಂದವ್ರು ಕೊಬ್ಬು ಜಾಸ್ತಿ, ಕಾಲು ಬೀಳಲ್ಲ ಅಂತಾರೆ ಅಂತ. ಅಯ್ಯೋ, ಕೊನೆಗೆ ಅವನಿಗೋಸ್ಕರ ಧರ್ಮಗೋಸ್ಕರ ಕಾಲಿಗೆ ಬಿದ್ದು ಬಂದಿದ್ದಾಯ್ತು. ಸೊ ದಟ್ ವಾಸ್ ಅದೇ ಅಂದ್ರೆ ಫಸ್ಟ್ ಅನುಭವ. ಆಮೇಲೆ ಇನ್ನೊಂದು ಒಂದು ಸಿನಿಮಾ ಹೆಸರು ಮಾಡ್ತಾ ಇತ್ತು, ದುರ್ಗಾ ಶೆಟ್ಟಿ ಜೊತೆ ಒಂದು ಸಿನಿಮಾ ಮಾಡ್ದ ಅವನು. ಆಕ್ಚುಲಿ ಅವರೇ ಹೀರೋ ಆಗಿ ಮಾಡ್ದ. ಅವರೇ ಹೀರೋ. ದುರ್ಗಾ ಶೆಟ್ಟಿ ಜೊತೆ ನಾನು ಸಿನಿಮಾ ಹೆಸರು ಮಾಡ್ತೀನಿ, ನನಗೂ ಮಾಡ್ತಾ ಇತ್ತು ಅದೇನೋ. ನಾನು ಧರ್ಮ ಅವ್ರ ಫ್ಯಾನು. ಹೆಂಗೆ ಅದು ಮುಚ್ಚಾಕೋದು, ಹಿಂಗೆ ಕಲ್ತ್ಕೋಬೇಕು ನಿಮ್ಮಿಂದ ಮರ್ತೋದ್ರೆ. ನಾನು ಡ್ಯಾನ್ಸ್ ಎಲ್ಲ ಮಾಡೋರು ಗೊತ್ತಾ? ನನ್ಗೆ ಹೇಳ್ತಾನೆ, ಮರ್ತೋಗ್ಬಿಟ್ಟೆ, ನನಗೆ ಆಪರ್ಚುನಿಟಿ ಕೊಡ್ತೀನಿ, ಹೆಸರು ಮರ್ತೋಗ್ಬಿಟ್ಟೆ ಪಿಕ್ಚರ್ ಅಂತ. ಏನು ರೌಡಿನ ಏನೋ ಒಂದು ಚೆನ್ನಾಗಿತ್ತು. ಅದರಲ್ಲಿ ಒಂದು ಪುಟ್ ರೋಲ್, ಇನ್ನೊಂದು ಸ್ವಲ್ಪ ದೊಡ್ಡ ರೋಲ್, ಇದಕ್ಕಿಂತ ದೊಡ್ಡ ರೋಲ್, ಡೈಲಾಗ್ ಎಲ್ಲ ಇದ್ದಿದ್ದು ರೋಲ್ ಒಂದು ಕೊಡ್ಸಿದ್ದ ಧರ್ಮ. ಓಕೆ, ಪಾಪ ಟ್ರೈ ಮಾಡೋದು ಸುಮಾರು ಕಡೆ, ಅಂದ್ರೆ ಒಳ್ಳೆ ರೋಲ್ಗಳು ಅದ್ರಲ್ಲಿ ಆಗ್ಲಿಲ್ಲ. ಆಮೇಲೆ ಬಾಬು, ನಾನು ಒಟ್ಟಿಗೆ ನಾಟಕ ಮಾಡಿದ್ದಲ್ಲ ಕಾಲೇಜಲ್ಲಿ, ನರೇಂದ್ರ ಬಾಬು. ಸೊ ಅವ್ರ ಮೂಲಕ ಕಂಠಿ ಆಯ್ತು. ಕಂಠಿ. ಬಟ್ ಇವ್ರಲ್ವಾ ಅದಕ್ಕೆ, ಇವರು ಡೈರೆಕ್ಟರ್ ಭರತ್ ಸರ್ ಪಾಪ ತೀರ್ಕೊಂಡ್ಬಿಟ್ರು. ಅವರು ಒಳ್ಳೆ ಡೈರೆಕ್ಟರ್. ಅದೇ ಸಮಸ್ಯೆ ಏನಂದ್ರೆ, ಚೆನ್ನಾಗಿತ್ತು ಸಿನಿಮಾ, ತಿಳುವಳಿಕೆ ಚೆನ್ನಾಗಿತ್ತು, ಸಿನಿಮಾ ಲ್ಯಾಂಗ್ವೇಜ್ ಅವ್ರಿಗೆ ಚೆನ್ನಾಗಿತ್ತು. ಕಂಠಿ ಎಷ್ಟು ಚೆನ್ನಾಗಿ ಮಾಡಿದ್ರು ಸಿನಿಮಾನ. ವಿಷಯನೂ ಅಷ್ಟೇ ಎಷ್ಟು ಚೆನ್ನಾಗಿತ್ತು. ವಿಷಯನ ತುಂಬಾ ಸೂಕ್ಷ್ಮವಾದ ವಿಷಯ ತಗೊಂಡು ತುಂಬಾ ಚೆನ್ನಾಗಿ, ತುಂಬಾ ಅಂದ್ರೆ ಜನಗಳಿಗೆ ತಲುಪೋ ಥರ ಕಮರ್ಷಿಯಲ್ ಆಗಿ ಕೂಡ ಅದನ್ನ ಹೇಳಿದ್ರು. ಎಷ್ಟು ಚೆನ್ನಾಗಿ ಬಂದಿತ್ತು. ಭಾಷೆಯ ಕಾನ್ಫ್ಲಿಕ್ಟ್ನ ಅದಕ್ಕೊಂದು ಬ್ಯೂಟಿಫುಲ್ ಸೊಲ್ಯೂಷನ್ ಇತ್ತು. ಪ್ರೀತಿ ಮೂಲಕ ಭಾಷೆಯ ಒಂದು ಹೋರಾಟನ ಹಿಂಗೆ ಸಾಲ್ವ್ ಮಾಡ್ಬೋದು ಅಂದ್ರೆ ಇಟ್ಸ್ ವೆರಿ ನೈಸ್. ಇದಲ್ಲ ವೆರಿ ಇಂಟ್ರೆಸ್ಟಿಂಗ್, ಚೆನ್ನಾಗಿ ತಗೊಂಡ್ಬಂದಿದ್ರು ಅದನ್ನ. ಅದು ನನ್ನ ರೋಲು ಸಖತ್ತಾಗಿತ್ತು. ನೀನ ಏನಾದ್ರು ಮಾಡ್ಕೊಂಡ್ ಬಿಡ, ಇಲ್ದ ಹೋದ್ರೆ ಬೆಳಗಾವದಾಗ ಹೆಸರಾಗ್ಬೇಕು, ಹಂಗ್ ಹೊಡಿತೀನಿ ನಿನಗ. ಅದು ಹೆಂಗೆ ಅಂದ್ರೆ, ಅದೇ ಇವರು ಭರತ್ ಏನಂದ್ರೆ ಅವ್ರಿಗೆ ಅದೊಂದು ತಿಳುವಳಿಕೆ ಜೊತೆಗೆ ಒಂದು ಏನದು ರಿಜಿಡ್ನೆಸ್ ಬಂದ್ಬಿಡುತ್ತಲ್ಲ, ಒರಟತನ ಜೊತೆಗೆ ನಾನು ಬದಲಾಗಲ್ಲ, ನಾನು ಹಿಂಗೆ ಅಂತಿರೋದೊಂದು, ಅದು ಸಮಸ್ಯೆ ಆಗೋಯ್ತು. ಸ್ಥಾವರ ಆಗೋಗ್ಬಿಟ್ರೆ ನಾವು ಅದೇ ಸಮಸ್ಯೆ. ನಾವು ಬದಲಾಗ್ಲಿಲ್ಲ ಅಂದ್ರೆ ಅದೊಂದು ಸಮಸ್ಯೆ. ಅವ್ರು ಯಾವುದಕ್ಕೂ ಬರ್ತಾ ಇರಲಿಲ್ಲ. ನನಗೆ ಹಿಂಗೆ ಅಂದ್ರೆ ಹಿಂಗೆ, ಇದಾಗಬೇಕು ಇದೇ ಆಗಬೇಕು, ಹಿಂಗೆ ಹಠ ಹಿಡ್ದು ಅವ್ರಿಗೆ ಯಾವುದು ಸಿನಿಮಾನೇ ಆಗಲ್ಲ. ನಾವು ಅಷ್ಟು ಸಿನಿಮಾಗಳು ಮಾಡ್ಕೊಂಡ್ಬಂದ್ವಿ. ಚಂದ್ರು ಇದ್ರಲ್ಲಿ ಪ್ರೊಡ್ಯೂಸರ್ ಚಂದ್ರು ನಾನು ಒಟ್ಟಿಗೆ ಆ ಸಿನಿಮಾ ಆ್ಯಕ್ಟ್ ಮಾಡಿದ್ವಿ. ಹಾಗಾಗಿ ಚಂದ್ರು ಪರಿಚಯ. ಚಂದ್ರು ಆ ಇದಕ್ಕೆ ಗ್ರ್ಯಾಟಿಟ್ಯೂಡ್ಗೆ ಸುಮಾರು ಪ್ರೊಡ್ಯೂಸರ್ನ ಪಾಪ ಕರ್ಕೊಂಡು ಟ್ರೈ ಮಾಡ್ತಾನೇ ಇದ್ರು. ಕೊನೆ ತನಕ ಆಗಲೇ ಇಲ್ಲ ಯಾವುದೂ ಕರೆಕ್ಟಾಗಿ. ಏನೋ ಒಂದು ಮನಸ್ತಾಪ ಬರೋದು, ಮುಖದ ನೋಡ್ದಂಗೆ ಮಾತಾಡ್ಬಿಡೋರು. ಬಟ್ ಆ ರಿಜಿಡ್ನೆಸ್ಸು, ಆ ಆ್ಯರೋಗೆನ್ಸ್ ನನಗೆ ಹೆಲ್ಪ್ ಆಯಿತು. ಏನಂದ್ರೆ ನನ್ನ ರೋಲು ಅದ್ರಲ್ಲಿ ಕಂಠಿಯಲ್ಲಿ ಬೀರ್ನ ರೋಲು. ಫಸ್ಟು ಕೂತ್ಕೊಳ್ಳೋಣ, ನನಗೆ ಕಾಲು ಬರ್ತಾರೆ, ನೀವು ಜಬ್ಲಿ ಶೂ ಹಾಕೊಳ್ಳಿ ಪರವಾಗಿಲ್ಲ, ನಾನು ನನಗೂ ಸ್ವಲ್ಪ ನಮಗೂ ರಿಲ್ಯಾಕ್ಸ್ ಆಗುತ್ತೆ. ಶೂ ಸರ್ ಬನ್ನಿ. ಪ್ರೇಮಲು ನೀವು ಇದ್ರೆ ಚಂದ. ಹ್ಞೂ ಸರ್, ನಿಮ್ಮನ್ನ ನೋಡಕ್ಕೆ ನೋಡ್ತಾರೆ, ನಾನು ನೋಡ್ರೆ ಬೈತಾರೆ ಜನ, ನನ್ನ ಮಗ ಓವರ್ ಆಕ್ಟಿಂಗ್, ನನ್ನ ಮಗ ಸಾಧ್ಯನೇ ಇಲ್ಲ. ನಾನು ಕಮೆಂಟ್, ನಿಮ್ಮ ವಿಡಿಯೋದ ಕಮೆಂಟ್ ಮಾತ್ರ ನೋಡಿ, ನಿಮ್ಗೂ ಬೈತಾರೆ ನಂಗೂ ಬೈತಾರೆ. ನಾನು ನೋಡೋದು ಬಿಟ್ಬಿಡ್ತೀನಿ ಕಮೆಂಟ್, ನನ್ನ ಕಮೆಂಟ್ ಅಲ್ಲ, ನಿಮ್ದು ಬೇಕಾದ್ರೆ ಬೇರೆ ವಿಡಿಯೋ ನೋಡ್ತೀನಿ ಕಮೆಂಟ್. ಚಂದ್ರು ಅವರು ಆಕ್ಟರ್ ಆಗಿದ್ರು ಅದರಲ್ಲಿ. ಚಂದ್ರು ಟ್ರೈ ಮಾಡಿದ್ರು, ಬಟ್ ಅದೇ ಅವರ ರಿಜಿಡ್ನೆಸ್, ಆ್ಯರಗನ್ಸು ವರ್ಕ್ ಆಗಲಿಲ್ಲ ಬೇರೆ ಕಡೆ. ಬಟ್ ನನಗೆ ಹೆಲ್ಪ್ ಆಯಿತು. ಏನಕ್ಕೆ ಅಂದರೆ ನನ್ನ ರೋಲು ಯಾರಿಗೂ ಕಾಸ್ಟ್ ಮಾಡಿರಲಿಲ್ಲ ನಾನು ಹೋದಾಗ. ಫಸ್ಟು ಧರ್ಮ ಅಂತ ಆಗಿತ್ತು ಕಂಠಿಲಿ, ನನ್ನ ಪಾತ್ರ ಕಂಠಿಯಲ್ಲಿ. ಧರ್ಮ ಅದಕ್ಕೆ ಮುಂಚೆ ಇವರ ಕನಕಪುರ ಶ್ರೀನಿವಾಸ್ ಅವರ ಪ್ರೊಡಕ್ಷನ್ ಇನ್ನೊಂದು ಸಿನಿಮಾ ಮಾಡಿದ್ರು, ಶ್ರೀರಾಮ ಯಾವುದೋ ಅನ್ಸುತ್ತೆ, ಅದಕ್ಕೆ ಮುಂಚಿನ ಸಿನಿಮಾ ಮಾಡಿದ್ರು. ಹಾಗಾಗಿ ಧರ್ಮನ ಹಾಕೊಳ್ಳೋದು ಅಂತಿತ್ತು. ಇವ್ರಿಗೇನಂದರೆ ಭರತ್ಗೆ ಶರತ್ ವೈಶ್ವ ಮಾಡಬೇಕು ಅಂತಿತ್ತು ಆರ್ವನ್ನ. ಶರತ್ತು ಇಷ್ಟೇ ಹೆಡ್ ಸ್ಟ್ರಾಂಗ್, ಭರತ್ ಅಷ್ಟೇ ಹೆಡ್ ಸ್ಟ್ರಾಂಗ್ ಶರತ್ತು, ಥಿಯೇಟ್ರ್ ಬೇರೆ. ಸೊ ನಾನು ಕೇಳಿದ ಪ್ರಕಾರ ಗೊತ್ತಿಲ್ಲ ಏನು ನಿಜ ಅಂತ ಅಂದ್ಬಿಟ್ಟು, ಶರತ್ತು ಅವ್ನು ಭರತ್ ಬಂದು ಕತೆ ಹೇಳಲಿ ಅಂತ ಅಂದ್ಬಿಟ್ಟು, ಭರತ್ತು ಶರತ್ ಬಂದು ಕತೆ ಕೇಳಲಿ ಅಂದ್ಬಿಟ್ಟು. ಸೊ ಇಬ್ಬರು ಒಬ್ಬರ ಹತ್ರ ಹೋಗದೆ ಇದ್ರು ಅಂತ ನಾನು ಕೇಳಿದ ಪ್ರಕಾರ. ಕರೆಕ್ಟಾಗಿ ಆ ಟೈಮಲ್ಲಿ ನಾನು ಫೋಟೋಸ್ ತೊಗೊಂಡೋದೆ. ನಾನು ಹೋದೆ, ಸುಮ್ಮನೆ ಹೋದೆ. ಬಾಬು ಹೇಳಿದ್ರು ಹಿಂಗೆ ನಾವು ರೂಮ್ ಹಾಕಿದ್ದೀವಿ ಬನ್ನಿ ಅಂತ. ಸೊ ಕಬಡ್ಡಿ ಬಾಬು ಅವ್ರದ್ದು ಅಸ್ಟೆಂಟಾ? ಹಾಂ, ಅಸ್ಟೆಂಟ್ ಡೈರೆಕ್ಟರ್. ಓಕೆ. ಸೊ ಹೋದಾಗ ನೋಡಿದ್ರು ನಾನು ಹಿಂಗೆ ಇದ್ದೆ ನಾರ್ಮಲ್ ಆಗಿ. ಅವ್ರಿಗೇನು ಅನಿಸ್ಲಿಲ್ಲ.
ಕೊಡೋಣ ಇನ್ನೊಂದ್ ಸಣ್ಣ ಇದ್ರಿ ನೀವು. ಇನ್ನೂ ಸಣ್ಣಗಿದೆ ಯಾವುದೋ ಒಂದು ರೋಲ್ ಕೊಡೋಣ. ಫ್ರೆಂಡ್ಸ್ ರೋಲ್ ಇದೆ 2-3 ಕೊಡೋಣ. ಫ್ರೆಂಡ್ಸ್ ರೋಲ್ ಸುಮಾರು ಇತ್ತಲ್ಲ, ಅದನ್ನ ಕೊಡೋಣ. ಯಾವುದೋ ಒಂದು ಫೋಟೋಸ್ ಕೊಡಿ. ಫೋಟೋ ಯಾವುದೂ ಇಲ್ಲ ನನ್ನ ಹತ್ರ. ಆಗ್ತಾನೆ ಮದುವೆ ಆಗಿಬಿಟ್ಟಿದ್ದೆ ಬೇರೆ. ಮದುವೆ ಆಗಿ ಮನೆ ಬಿಟ್ಟು ಬೇರೆ ಬಂದಿದ್ದೆ. ಮನೆ ಬಿಟ್ಟು ನನ್ನ ಫ್ರೆಂಡ್ ಒಬ್ಳು ಅನಿತಾ ಅಂತ ಹೇಳಿ, ಅವಳ ಮನೆ ಮೇಲ್ಗಡೆ ಬಾಡಿಗೆ ಅಲ್ಲ ಸುಮ್ಮನೆ ಇದ್ವಿ. ಬಾಡಿಗೆ ಮನೆ ಅಂತ ಹೇಳೋದು ಅವಮಾನ ಆಗುತ್ತೆ. ಫ್ರೀ ಪಾಪ ಅವಳಿಗೆ ಏನೂ ಕೊಟ್ಟಿಲ್ಲ. ಅವ್ರ ಮನೇಲಿ ಒಂದು ಅವ್ಳ ಪಾಪ ಅವಳನ್ನ ಇದ್ಕೊಳಕ್ಕೆ ಕೊಟ್ಟಿದ್ದು. ನಮಗೆ ನಮ್ಮ ನಾಯಿ ಕೋತಿ ಎಲ್ಲನೂ ಇಟ್ಕೊಳಕ್ಕೆ ಬಿಟ್ಟಿದ್ಲು ಅವಳು. ಅದನ್ನೆಲ್ಲ ಇಟ್ಕೊಂಡು ಅಲ್ಲಿದ್ವಿ. ಫೋಟೋ ಎಲ್ಲಿ ತೆಗೆಯೋದು ಅಂತ ಅವ್ನು ಹರೀಶ ಅಂತ ಅಂದ್ಬಿಟ್ಟು ಧರ್ಮನ್ ಫ್ರೆಂಡ್ ಅಂತ ಧರ್ಮಗೆ ಇಂಟ್ರೊಡ್ಯೂಸ್ ಮಾಡ್ದ ಅಂತ. ಅವನಿಗೆ ಅವ್ರ ರಿಲೇಟಿವ್ಸ್ ಯಾರೋ ಅಮೆರಿಕಾಯಿಂದ ಒಂದು ಕ್ಯಾಮ್ರಾ ಕೊಟ್ಟಿದ್ರು. ಅವ್ನಿಗೂ ಯೂಸ್ ಮಾಡೋಕ್ಕೆ ಗೊತ್ತಿಲ್ಲ. ಅವ್ನು ಟ್ರೈ ಮಾಡ್ತಾ ಇದ್ದೆ, ನಾವಾಗ ಕಲಿತಾ ಇದ್ದೆ ಅದನ್ನ ಇಟ್ಕೊಂಡು. ಅವನದೇ ಬಟ್ಟೆ ಅವನದೇ ಕನ್ನಡಕ, ಒಂದು ಫೋಟೋ ಶೂಟ್ ಮಾಡೋಣ ಅಂತ ಮಾಡಿದ್ವಿ. ಅದರಲ್ಲಿ ಒಂದಷ್ಟು ಫೋಕಸಲ್ಲಿ ಬಂತು, ಚೆನ್ನಾಗೂ ಬಂದ್ಬಿಡ್ತು ಒಂದಷ್ಟು. ಅದನ್ನ ಹಿಡ್ಕೊಂಡು ಹೋಗಿ ಇಲ್ಲಿ ಅವ್ರ ಹತ್ರ ಬರತ್ ಸರ್. ಕರೆಕ್ಟಾಗಿ ಅಲ್ಲಿ ಶ್ರೀನಿವಾಸ್ ಅಂತ ಇನ್ನೊಬ್ಬರು ಅಸೋಸಿಯೇಟ್ ಇದ್ರು. ಅವರು ಬಾಬು ಇಬ್ಬರು ಸೇರ್ಕೊಂಡು ಸಖತ್ತಾಗಿದೆ ಅಂತ ಹೇಳಿ ವೀರನ್ ರೋಲ್ ಸಖತ್ತಾಗಿರುತ್ತೆ ಅಂತ. ಅವ್ರಿಗೆ ಇನ್ನೂ ಯಂಗ್ ಆಗ್ತೀನಿ ಅಂತ ಅನಿಸ್ತಾ ಇತ್ತು. ಸ್ವಲ್ಪ ಮೆಚುರಿಟಿ ಬೇಕಾಗಿತ್ತು. ಅವ್ರಿಗೆ 40-45 ವರ್ಷದ ಕ್ಯಾರೆಕ್ಟರ್ ಆಗಿ ಕಾಣಿಸೋ ಥರ ಇರಬೇಕಾಯ್ತು. ಶರತ್ಗೂ ಅಷ್ಟು ವಯಸ್ಸಾಗಿಲ್ಲ, ಬಟ್ ಶರತ್ ಒಂದು ಸ್ವಲ್ಪ ಮೆಚೂರ್ಡಾಗಿ ಕಾಣಿಸ್ತಾ ಇದ್ರು ಅಂತ ಅಂದ್ಬಿಟ್ಟು. ಬಟ್ ಇರಲಿ ಸರಿ, ಉತ್ತರ ಕರ್ನಾಟಕದ ಭಾಷೆ ಬರುತ್ತಾ, ಓದೋ ಕೊಡಿ ಡೈಲಾಗ್ ಒಂದು. ನಾಟಕ ಗಿಟಕೆಲ್ಲ ಮಾಡಿದ್ದು ಓದಿದ್ದೆ ಸಾಹಿತ್ಯ ಅಲ್ವಾ. ಸೊ ಗಿಂಬಾರ್ನೆಲ್ಲ ಓದಿದ್ದೆಲ್ಲ ಅವಾಗ ಹೆಲ್ಪ್ ಆಯಿತು. ಓದಿದೆ, ಹೋಗಣ್ರಿ ಅಂತ ಅಂದ್ಬಿಟ್ಟು ಫಿಕ್ಸ್ ಆಗುತ್ತೆ ರೋಲ್. ಸೊ ಹಾಗಾಗಿ ಕಂಠೀಯ ರೋಲು ಅವರ ಆ್ಯಕ್ಚುಲಾಗಿ ಅವರ ಏನೇನು ನಾವು ಅವರಿಗೆ ಪ್ರತಿಕೂಲವಾಗಿ ಕೆಲಸ ಆಯಿತು ಅದೆಲ್ಲವೂ ನನಗೆ ಹೆಲ್ಪ್ ಆಯಿತು. ಭರತ್ಗೆ ಮುಂದಕ್ಕೆ ಸಿನಿಮಾ ಮಾಡದೇ ಇರೋಕ್ಕೆ ಏನೇನೆಲ್ಲ ಕಾರಣಗಳಾಯಿತು ಅವೆಲ್ಲ ಗುಣಗಳು ನನಗೆ ಅನುಕೂಲವಾಗಾಯಿತು. ಹಿಂಗೆ ವಿಚಾರಗಳನ್ನ ಕೆಣಕುವಂಥ ಪ್ರಬುದ್ಧವಾದ ವಿಚಾರಗಳನ್ನ ಮಂಡಿಸುವಂಥ ಜೊತೆಗೆ ಸುಮಾರು ಇನ್ಫಾರ್ಮೇಶನ್ ಯಾರು ಜನಗಳಿಗೆ ತಿಳಿಸೋದಕ್ಕೆ ಪ್ರಯತ್ನ ಪಡದೇ ಇರುವಂತ ಸುಮಾರು ಇನ್ಫಾರ್ಮೇಶನ್ ನಾನು ಕಲಾ ಮಾಧ್ಯಮದಲ್ಲಿ ನೋಡಿದ್ದೀನಿ. ಹೊಸ ಜ್ಞಾನ ತಿಳಿಬೇಕು ಅಂತಂದ್ರೆ ಕಲಾ ಮಾಧ್ಯಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.